ಪ್ರಿಯ ವೀಕ್ಷಕರೇ, ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ. ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ನಮೋ ಕಾಳಿಕಾಯೇ ನಮಃ. ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. 2025 ಡಿಸೆಂಬರ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರ ಫಲಗಳು ಹೇಗಿವೆ ಎಂಬುದನ್ನು ಇಂದಿನ ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. 2025ರಲ್ಲಿ ಕೊನೆಯ ತಿಂಗಳಿಗೆ ಪ್ರವೇಶವನ್ನು ಮಾಡಿದ್ದೇವೆ. ಕೊನೆಯ ತಿಂಗಳಾದಂತಹ ಈ ಡಿಸೆಂಬರ್ನಲ್ಲಿ ವೃಶ್ಚಿಕ ರಾಶಿಯವರಿಗೆ ಶುಭ ಫಲಗಳೇ ಹೆಚ್ಚಾಗಿವೆ ಎಂದೇ ಹೇಳಬಹುದು. ಆ ಫಲಗಳು ಯಾವುವು ಎಂಬುದನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳಲು ತಾವು ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿರಿ. ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ, ತಾವು ಇದುವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದಲ್ಲಿ ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೃಶ್ಚಿಕ ರಾಶಿಗೆ ಅಧಿಪತಿ ಕುಜ. ಈ ವೃಶ್ಚಿಕ ರಾಶಿಯಲ್ಲಿ ವಿಶಾಖ ನಕ್ಷತ್ರದ 4ನೇ ಪಾದ, ಅನುರಾಧ ನಕ್ಷತ್ರದ 4 ಪಾದಗಳು, ಹಾಗೆ ಜ್ಯೇಷ್ಠ ನಕ್ಷತ್ರದ 4 ಪಾದಗಳು ಸೇರಿ 9 ನಕ್ಷತ್ರ ಪಾದಗಳಿರುತ್ತವೆ. ಈಗ ತಿಳಿಸ್ತಕ್ಕಂತಹ ಈ ಫಲಗಳು ಈ 9 ನಕ್ಷತ್ರ ಪಾದಗಳಿಗೆ ಅನ್ವಯಿಸುತ್ತವೆ. ಮುಖ್ಯವಾಗಿ ವೃಶ್ಚಿಕ ರಾಶಿಯ ದ್ವಿತೀಯ ಸ್ಥಾನವಾದಂತಹ ಧನಸ್ಸು ರಾಶಿಯಲ್ಲಿ 4 ಗ್ರಹಗಳು ಸಂಚರಿಸಲಿವೆ. ಈ ಡಿಸೆಂಬರ್ ತಿಂಗಳಲ್ಲಿ 4 ಬಲವಾದ ಗ್ರಹಗಳು ಈ ಒಂದು ಧನಸ್ಸು ರಾಶಿಯಲ್ಲಿ ಸಂಚಾರವನ್ನು ಮಾಡುತ್ತವೆ. ಕುಜ, ಬುಧ, ಶುಕ್ರ ಮತ್ತು ರವಿ. 2ನೇ ಸ್ಥಾನ ಧನಸ್ಸು ರಾಶಿ. 2ನೇ ಸ್ಥಾನ ಅಂದರೆ ಧನಸ್ಥಾನ ಮತ್ತು ಕುಟುಂಬ ಸ್ಥಾನ ಅಂತ ಹೇಳ್ತೇವೆ. ಅಂದರೆ ಫೈನಾನ್ಷಿಯಲ್ ಸಂಬಂಧ, ಫ್ಯಾಮಿಲಿ ಸಂಬಂಧಗಳು ಇಂಡಿಕೇಟ್ ಮಾಡ್ತಕ್ಕಂತಹ 2ನೇ ಸ್ಥಾನ. ಹಾಗೆ ಗುರುಗ್ರಹವೂ ಸಹ ಕರ್ಕಾಟಕದಲ್ಲಿರ್ತಕ್ಕಂತಹ ಗುರುಗ್ರಹವು 5 ಡಿಸೆಂಬರ್ನಿಂದ 9ನೇ ಸ್ಥಾನದಿಂದ ಅಷ್ಟಮ ಸ್ಥಾನವಾದಂತಹ ಮಿಥುನ ರಾಶಿಗೆ ಮರಳಿ ಪ್ರವೇಶವನ್ನು ಮಾಡ್ತಾರೆ. ಅಷ್ಟಮ ಸ್ಥಾನದಲ್ಲಿರ್ತಕ್ಕಂತಹ ಗುರುವಿನ ದೃಷ್ಟಿ ಈ ದ್ವಿತೀಯ ಸ್ಥಾನದ ಮೇಲಿರ್ತದೆ. ಬುಧ ಗ್ರಹ ಈ ತಿಂಗಳಲ್ಲಿ 2 ರಾಶಿಗಳಿಗೆ ಬದಲಾಗ್ತಾರೆ. ಮೊದಲನೆಯದಾಗಿ ಡಿಸೆಂಬರ್ 6ರಂದು ತುಲಾ ರಾಶಿಯಿಂದ ವೃಶ್ಚಿಕ ರಾಶಿಗೆ ಬರ್ತಾರೆ. ನಂತರ ಡಿಸೆಂಬರ್ 29ರಂದು ಧನಸ್ಸು ರಾಶಿಗೆ ಪ್ರವೇಶವನ್ನು ಮಾಡ್ತಾರೆ. ಶುಕ್ರನು ಡಿಸೆಂಬರ್ 20ರಂದು ವೃಶ್ಚಿಕದಿಂದ ಧನಸ್ಸು ರಾಶಿಗೆ ಪ್ರವೇಶಿಸುತ್ತಾರೆ. ಹಾಗೆ ರವಿಗ್ರಹ ದಶಮಾಧಿಪತಿ ಡಿಸೆಂಬರ್ 14ರಂದು ಧನಸ್ಸು ರಾಶಿಗೆ ಪ್ರವೇಶವನ್ನು ಮಾಡ್ತಾರೆ. ಕುಜಗ್ರಹ ಡಿಸೆಂಬರ್ 7ರಂದು ವೃಶ್ಚಿಕ ರಾಶಿಯಿಂದ ಧನ ಕುಟುಂಬ ಸ್ಥಾನವಾದಂತಹ ಧನಸ್ಸು ರಾಶಿಗೆ ಪ್ರವೇಶವನ್ನು ಮಾಡ್ತಾರೆ. ಇನ್ನು ಶನಿ ಮೀನರಾಶಿಯಲ್ಲಿರ್ತಾರೆ, ರಾಹು ಕುಂಭರಾಶಿಯಲ್ಲಿ ಮತ್ತು ಕೇತು ಸಿಂಹರಾಶಿಯಲ್ಲಿರ್ತಾರೆ. ವೀಕ್ಷಕರೇ, ಇದು ಡಿಸೆಂಬರ್ ತಿಂಗಳ ಗ್ರಹಗಳ ಗೋಚಾರ ಸ್ಥಿತಿ. ಈ ಗ್ರಹಗಳ ಸ್ಥಿತಿಯನ್ನು ಆಧರಿಸಿಯೇ ಈ 12 ರಾಶಿಗಳ ಫಲಗಳನ್ನು ಪ್ರೆಡಿಕ್ಟ್ ಮಾಡಲು ಸಾಧ್ಯವಿರ್ತದೆ. ಈ ವೃಶ್ಚಿಕ ರಾಶಿಯವರಿಗೆ ಧನಸ್ಸು ರಾಶಿ ಎಂಬುದು ದ್ವಿತೀಯ ಸ್ಥಾನ. ಈ ಧನಸ್ಥಾನ ಕುಟುಂಬ ಸ್ಥಾನಕ್ಕೆ ಇಲ್ಲಿ ಶಕ್ತಿಯುತವಾದಂತಹ ಗ್ರಹಗಳಿವೆ. ಕುಜ, ಬುಧ, ಶುಕ್ರ, ರವಿ. ಅಂದರೆ ಇವೆಲ್ಲವೂ ಸೇರಿ ನಿಮಗೆ ಸಂಭಾಷಣೆ ಅಂದರೆ ಕಮ್ಯುನಿಕೇಷನ್, ಹಾಗೆ ಧನ, ಆರ್ಥಿಕ ಸ್ಥಿತಿ, ಕುಟುಂಬ ವಿಷಯಗಳಲ್ಲಿ ಅತ್ಯಧಿಕ ಪ್ರಭಾವವನ್ನು ತರ್ತಾರೆ ಅಂತ ಹೇಳಬಹುದು. ಈ ವಾಕ್ಸ್ಥಾನದಿಂದ ನಿಮ್ಮ ಮಾತುಗಳಿಂದ ಲಾಭವನ್ನು ತರಬಹುದು ಅಥವಾ ನಿಮಗೆ ಸಮಸ್ಯೆಗಳನ್ನು ಸಹ ತರ್ತಕ್ಕಂತಹ ಅವಕಾಶಗಳಿರ್ತವೆ. ಗುರುದೃಷ್ಟಿ ಇರೋದರಿಂದ ಅಂತಹ ಸಮಸ್ಯೆಗಳೇನು ಹೆಚ್ಚಾಗಿ ಕಾಣೋದಿಲ್ಲವಾದರೂ ಸಹ ಮಾತಿನ ಮೇಲೆ ಹೆಚ್ಚಿನ ಹಿಡಿತವಿರಬೇಕು. ಆತುರದಿಂದ ಯಾವುದೇ ಯೋಚನೆ ಇಲ್ಲದೆ ಮಾತನಾಡಬಾರ್ದು. ಆಕಸ್ಮಿಕವಾಗಿ ನಮ್ಮ ಮಾತುಗಳಿಂದ ಬರ್ತಕ್ಕಂತಹ ಪದಗಳಿಂದ ನಾವು ಸಮಸ್ಯೆಗಳಿಗೆ ಸಿಲುಕುವಂತಹ ಅವಕಾಶಗಳಿರ್ತವೆ. ಸೊ ಮಾತಿನಲ್ಲಿ ಹಿಡಿತವಿರಬೇಕು. ಇನ್ನು ಫೈನಾನ್ಷಿಯಲ್ ವಿಚಾರ, ಆರ್ಥಿಕ ಸ್ಥಿತಿ ಉತ್ತಮವಾಗೇ ಇರುತ್ತವೆ. ಹಣದ ಪ್ರವಾಹ ಹೆಚ್ಚಾಗುತ್ತೆ. ಬುಧ ಮತ್ತು ಶುಕ್ರ ಇಬ್ಬರು ಅಷ್ಟಮ ಲಾಭಾಧಿಪತಿಯಾಗಿ ದ್ವಿತೀಯ ಸ್ಥಾನದಲ್ಲಿದ್ದಾರೆ. ಅದೇ ರೀತಿ ಗುರುವು ಸಹ ದ್ವಿತೀಯ ಸ್ಥಾನವನ್ನು ನೋಡ್ತಾ ಇರ್ತಕ್ಕಂತಹದ್ದು. ಹಣದ ವಿಚಾರ ಅದ್ಭುತವಾಗಿದೆ, ಆದಾಯ ಹೆಚ್ಚಾಗುತ್ತೆ ಅಂತ ಹೇಳ್ಬಹುದು. ಆದರೆ ಆ ಆದಾಯಕ್ಕೆ ಸರಿಯಾಗಿ ಖರ್ಚುಗಳು ಸಹ ಇರುತ್ತವೆ. ಆಕಸ್ಮಿಕವಾಗಿ ಕೆಲವೊಂದು ಖರ್ಚುಗಳನ್ನು ಸಹ ಕಾಣಲಿದ್ದೀರಿ ಅಂತ ಹೇಳ್ಬೋದು. ಹಿರಿಯರಿಗೆ ಸಂಬಂಧಿಸಿದಂತಹ ಪಿತೃ ಸಂಬಂಧಿತ ಮತ್ತು ಆಕಸ್ಮಿಕ ಧನಲಾಭವಾಗ್ತಕ್ಕಂತಹ ಸಾಧ್ಯತೆಗಳು ಸಹ ಬಲವಾಗಿದೆ. ನಿಮಗೆ ಮೊದಲೇ ಹೇಳಿದ ಹಾಗೆ ಆರ್ಥಿಕ ಸ್ಥಿತಿ ಉತ್ತಮವಾಗಿದ್ದು ಅಧಿಕ ಹಣ ಬರ್ತಕ್ಕಂತಹ ಸಾಧ್ಯತೆಗಳಿದ್ದರೂ ಸಹ ಖರ್ಚುಗಳು ಸಹ ಕಾಣಲಿದ್ದೀರಿ. ಸೊ ಖರ್ಚಿನ ಮೇಲೆ ಹೆಚ್ಚಿನ ಗಮನ ವಹಿಸುವುದು ಸೂಕ್ತ.
ಸಂಪಾದನೆಗಿಂತಲೂ ಸಂಪಾದಿಸಿದಂತಹ ಹಣವನ್ನು ಜಾಗರೂಕತೆಯಿಂದ ಉಳಿಸುವುದು ಅಂದರೆ ಸೇವಿಂಗ್ಸ್ ಮಾಡೋದು ಉತ್ತಮ. ಹಣವನ್ನು ಪ್ರಾಪರ್ ಪ್ಲಾನಿಂಗ್ನಿಂದ ಸೇವಿಂಗ್ಸ್ ಮಾಡುವುದು ಒಳ್ಳೆಯ ನಿರ್ಧಾರ. ಇನ್ನು ಆರೋಗ್ಯ ವಿಚಾರವೆಂದರೆ ಗುರುವು ಅಷ್ಟಮ ಸ್ಥಾನದಲ್ಲಿರೋದ್ರಿಂದ ಯಾರ ಜಾತಕದಲ್ಲಾದರೂ ಈ ಶನಿ, ರಾಹು, ಕೇತು ದಶಗಳು ಚಾಲ್ತಿಯಲ್ಲಿದ್ದರೆ ಕೆಲವೊಂದು ನೋವು ಅಂದರೆ ಈ ಮಾಂಸಖಂಡಗಳ ಬಾವು ಇರಬಹುದು ಅಥವಾ ನೋವು, ತಲೆ ಸುತ್ತುವುದು, ನಿಶ್ಶಕ್ತಿ ಇಂತಹ ವಿಷಯಗಳಿಗೆ ಅವಕಾಶವಿರ್ತದೆ. ಬೆನ್ನು ನೋವು, ಕಾಲುಗಳ ನೋವು ಇಂತಹ ಆರೋಗ್ಯ ಸಮಸ್ಯೆಗಳು ಕಾಣ್ತಕ್ಕಂತಹ ಸಾಧ್ಯತೆಗಳಿರ್ತವೆ. ಸೊ ಆರೋಗ್ಯದ ಕಡೆ ಸ್ವಲ್ಪ ಇಲ್ಲಿ ಗಮನ ಹರಿಸೋದು ಸೂಕ್ತ ಅಂತ ಹೇಳಬಹುದು. ಇನ್ನು ಬಿಸ್ನೆಸ್ ಅಂದರೆ ವ್ಯಾಪಾರ ಕ್ಷೇತ್ರವನ್ನು ಗಮನಿಸಿದಾಗ ಆಕಸ್ಮಿಕವಾಗಿ ಕೆಲವೊಂದು ಲಾಭಗಳನ್ನು ಕಾಣ್ತೀರಿ. ವ್ಯಾಪಾರದಲ್ಲಿ ಈ ಡಿಸೆಂಬರ್ನ 3 ಮತ್ತು 4ನೇ ವಾರದಲ್ಲಿ ಹೆಚ್ಚಿನ ವಹಿವಾಟುಗಳು ನಡೆಯುತ್ತವೆ. ಹಾಗೆ ಆ ವಹಿವಾಟುಗಳಿಂದ ನಿಮ್ಮ ವ್ಯಾಪಾರದಲ್ಲಿ ಸ್ವಲ್ಪ ಹೆಚ್ಚಿನ ಲಾಭಾಂಶವನ್ನು ಸಹ ಕಾಣ್ತೀರಿ ಅಂತ ಹೇಳಬಹುದು. ಉದ್ಯೋಗ ಕ್ಷೇತ್ರ, ಯಾರು ಬಿಸ್ನೆಸ್ಸಲ್ಲಿದ್ದೀರಿ, ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಕೆಲವೊಂದು ವಿಚಾರಗಳಲ್ಲಿ ಅನುಕೂಲಗಳಿವೆ. ಅವುಗಳಲ್ಲಿ ಮೊದಲನೇದಾಗಿ ಸ್ಟ್ರೆಸ್ ಅಂದರೆ ನಿಮ್ಮ ಕೆಲಸದ ಒತ್ತಡಗಳು ಕಡಿಮೆ ಆಗುತ್ತವೆ. ನಿಮ್ಮ ಉದ್ಯೋಗ ಸ್ಥಳದಲ್ಲಿ ಒಳ್ಳೆಯ ವಾತಾವರಣ ಕೂಡಿ ಬರೋದ್ರ ಜೊತೆಗೆ ಯಾರಾದರೆ ಈ ಪ್ರಮೋಷನ್ ಪ್ರಯತ್ನದಲ್ಲಿದ್ದೀರೋ ಸ್ವಲ್ಪ ಮಟ್ಟಿನ ಡಿಲೇ ಆಗ್ತಕ್ಕಂತಹ ಅಂದರೆ ಸ್ವಲ್ಪ ಆ ಒಂದು ನಿಮ್ಮ ಒಂದು ಪ್ರಮೋಷನ್ ಡೇಟ್ಗಳನ್ನು ಮುಂದೂಡಿಕೆ ಆಗ್ತಕ್ಕಂತಹ ಸಾಧ್ಯತೆಗಳಿರುತ್ತವೆ ಅಂತ ಹೇಳ್ಬೋದು. ಇನ್ನು ಈ ಡಿಸೆಂಬರ್ನ ಕೊನೆಯ ವಾರದಲ್ಲಿ ಅದರಲ್ಲೂ ಮುಖ್ಯವಾಗಿ ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥವರು ಇರ್ತಕ್ಕಂತಹ ಸ್ಥಳದಿಂದ ಬೇರೆ ಸ್ಥಳಗಳಿಗೆ ಪ್ರಯಾಣ ಮಾಡಿ ದೂರ ಸ್ಥಳದಲ್ಲಿ ಕಾರ್ಯನಿರ್ವಹಿಸುವಂತಹ ಸಾಧ್ಯತೆಗಳು ಬರಬಹುದು. ವೃಶ್ಚಿಕ ರಾಶಿಯ ಕುಟುಂಬ ವಿಚಾರಕ್ಕೆ ಸಂಬಂಧಿಸಿದಂತೆ ಕುಟುಂಬ ಸ್ಥಾನ ಅಂದರೆ ಆಗಲೇ ಹೇಳಿದ್ನಲ್ಲ 2ನೇ ಸ್ಥಾನದಲ್ಲಿ 4 ಗ್ರಹಗಳ ಬಲದಿಂದ ಕುಟುಂಬ ಸದಸ್ಯರಲ್ಲಿ ಒಗ್ಗಟ್ಟಿರ್ತವೆ. ಕುಟುಂಬವು ಸಂತೋಷವಾಗಿರಲು ಈ ಗ್ರಹಸ್ಥಿತಿಯಿಂದ ಕುಟುಂಬ ಸದಸ್ಯರೆಲ್ಲರೂ ಸಹ ನಿಮಗೆ ಅನುಕೂಲವಾಗಿರ್ತಾರೆ. ನಿಮ್ಮ ಪ್ರತಿಯೊಂದು ವಿಷಯ ಮತ್ತು ನಿಮ್ಮ ಪ್ರತಿಯೊಂದು ಕಾರ್ಯಗಳಲ್ಲಿ ನಿಮ್ಮ ಕುಟುಂಬ ಸದಸ್ಯರ ಸಹಕಾರ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಮುಖ್ಯವಾಗಿ ಈ ಸಮಯ ನಿಮ್ಮ ಪತಿ ಅಥವಾ ಪತ್ನಿಯಿಂದಲೂ ಸಹ ಧನ ಸಹಾಯ ಸಿಗತಕ್ಕಂತಹ ಸಾಧ್ಯತೆಗಳಿರ್ತವೆ. ಹಾಗೆ ಇನ್ನು ನಿಮ್ಮ ಸ್ನೇಹಿತರು ಮತ್ತು ಬಂಧುಗಳಿಂದ ಹೆಚ್ಚಿನ ಒಂದು ಪ್ರೀತಿ ಮತ್ತು ಗೌರವವನ್ನು ಪಡೆದುಕೊಳ್ತೀರಿ. ವಿದ್ಯಾರ್ಥಿಗಳ ವಿಚಾರ ಅಂದರೆ ಸ್ಟೂಡೆಂಟ್ಸ್, ವೃಶ್ಚಿಕ ರಾಶಿಯ ಸ್ಟೂಡೆಂಟ್ಸ್ಗಳಲ್ಲಿ ವಿದ್ಯೆಯಲ್ಲಿ ಹೆಚ್ಚಿನ ಆಸಕ್ತಿ ಮತ್ತು ಏಕಾಗ್ರತೆ ಬೆಳೆಯುತ್ತೆ ಅಂತ ಹೇಳಬಹುದು. ವಿದ್ಯೆಯಲ್ಲಿ ಹೆಚ್ಚಿನ ಫೋಕಸನ್ನು ಕೊಡ್ತಾರೆ. ಹೈಯರ್ ಎಜುಕೇಷನ್ನಲ್ಲಿ ಈ PG ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದ ಯಾವುದೇ ಒಂದು ರೀತಿಯ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಅಂದರೆ ಅವುಗಳಲ್ಲಿ ಯಶಸ್ವಿ ಆಗ್ತಕ್ಕಂತಹ ಅವಕಾಶಗಳು ಬಲವಾಗಿರ್ತವೆ. ನ್ಯಾಯ ಸಂಬಂಧಿತ ವಿಚಾರಗಳೆಂದರೆ ಈ ರವಿ ಗ್ರಹ ಬಲದಿಂದ ನಿಂತು ಹೋದಂತಹ ಅಥವಾ ಈ ಹಿಂದೆ ಪೆಂಡಿಂಗ್ ಇರತಕ್ಕಂತಹ ಯಾವುದಾದ್ರೂ ಒಂದು ಫೈಲ್ಸ್ ಇರಬಹುದು ಅಥವಾ ಸರ್ಕಾರಿ ಕಚೇರಿಗಳಲ್ಲಿ ಆಗಬೇಕಾಗಿರ್ತಕ್ಕಂತಹ ಕೆಲಸಗಳು ಸ್ವಲ್ಪ ಮಟ್ಟಿನ ವೇಗದಲ್ಲಿ ನಡೆಯುವಂತಹ ಸಾಧ್ಯತೆಗಳಿರುತ್ತವೆ. ನ್ಯಾಯ ಸಂಬಂಧಿತ ವಿಚಾರಗಳಲ್ಲಿ ಶುಭ ಫಲಗಳು ಕಾಣ್ತಕ್ಕಂತಹ ಅವಕಾಶಗಳು ಸಹ ನಿಮಗೆ ಹೆಚ್ಚಾಗಿರ್ತವೆ. ಮುಖ್ಯವಾಗಿ ಈ ಡಿಸೆಂಬರ್ ತಿಂಗಳು ವೃಶ್ಚಿಕ ರಾಶಿಯವರಿಗೆ ಧನಲಾಭ ಇರ್ತದೆ, ಆದರೆ ಖರ್ಚುಗಳ ಮೇಲೆ ನಿಗಾ ವಹಿಸುವುದು ಸೂಕ್ತ. ಇದರಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ಹಾಗೆ ಮಾತಿನ ಮೇಲೆ ಹೆಚ್ಚಿನ ಗಮನವಿರಬೇಕು. ಕೆಲವೊಮ್ಮೆ ನಿಮ್ಮ ಮಾತಿನಿಂದಲೇ ನೀವು ಸಮಸ್ಯೆಗಳನ್ನು ತಂದುಕೊಳ್ತಕ್ಕಂತಹ ಸಾಧ್ಯತೆಗಳು ಸಹ ಇರ್ತವೆ. ಸೊ ಮಾತಿನ ಮೇಲೆ ನಿಗಾ ಇರ್ತಕ್ಕಂಥದ್ದು ಸೂಕ್ತ. ತಾಳ್ಮೆ ಬಹಳ ಮುಖ್ಯವಾದಂತಹ ವಿಚಾರ. ಇದರಲ್ಲಿ ಜಾಗ್ರತೆ ಬಹಳ ಅವಶ್ಯಕವಾಗಿ ಪಾಲಿಸಬೇಕು ತಾವು. ಇನ್ನು ಈ ಡಿಸೆಂಬರ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರ ಅದೃಷ್ಟ ಸಂಖ್ಯೆ 2, ಅದೃಷ್ಟದ ವರ್ಣ ಹಸಿರು ಮತ್ತು ಹಳದಿ, ಅದೃಷ್ಟದ ವಾರ ಸೋಮವಾರ. ಇದಿಷ್ಟು ಡಿಸೆಂಬರ್ ತಿಂಗಳ ವೃಶ್ಚಿಕ ರಾಶಿಯವರ ಫಲಗಳು. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಫಲಗಳ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.